ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೇರೆ ಯಾವ ವಿಚಾರನೂ ಇಲ್ಲಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಟ್ ಇದು ಒಂಥರ ಯಾಕೊಂಬ ತೀರಾ ಇಂಥ ಒಂದು ವ್ಯವಸ್ಥೆನ, ಇಂಥ ಒಂದು ಷಡ್ಯಂತ್ರನ ಇಷ್ಟೊಂದು ಕೆಲವು ಅಧಿಕಾರಿಗಳು ಈ ರೀತಿ ನಡ್ಕೊಳ್ಳೋವಂಥದ್ದನ್ನು ನಾವು ಆಗಲೇ ಹೇಳಿದ್ನಲ್ಲ, ಹಿಂದಿ ಪಿಕ್ಚರ್ ಅಲ್ಲಿ ಇಲ್ಲಿ ನೋಡ್ತಿದ್ವಿ. ಒಂಥರ ನಮ್ಮ ಕಣ್ಣು ಮುಂದೆನೇ ಈ ರೀತಿ ನಡೆದೋಯ್ತಲ್ಲ. ಆಮೇಲೆ ನಮ್ಮ ಮುಖಂಡರುಗಳು ಕಾರ್ಯಕರ್ತರನ್ನ 4-5 ಜನ ಕರ್ಕೊಂಡು ಹೋದ್ರಲ್ಲ, ಇದು ಅಪಹರಣ ಅಲ್ಲ ಅಂತ ನಿಮ್ಗೆ ಗೊತ್ತಿದ್ರು ಕೂಡ, ಇದು ಸಂಚು ಅಂತ ಗೊತ್ತಿದ್ರು ಕೂಡ, ಅವ್ರ ಮನೆಗಳಿಗಾಗಿರ್ತಕ್ಕಂಥ ನೋವು ನಿಮ್ಗೆ ಒಳ್ಳೇದಾಗುತ್ತಾ? ನೀವು ಅನುಭವಿಸಲ್ವಾ? ಯೋಚನೆ ಮಾಡಿ ಸರ್. ಆ ಮಹಿಳೆಯನ್ನು ಎಲ್ಲಿರಿಸಿದ್ರು ಅಂತ ತೋಟದ ಮನೆ ಹೇಳ್ತಾ ಇದ್ರಲ್ಲ ಸರ್, ಕಾಳೆಗೌಡ, ಅಲ್ಲಿ ಆ ಒಬ್ಬ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕ ಹೇಳ್ತಾನೆ, ನನ್ನ ಮೇಲೂ ಕೂಡ ಪೊಲೀಸ್ನವರು ಅಲ್ಲೇ ಮಾಡೋದು. ಮತ್ತೆ ನೀವು ಅರ್ಥ ಮಾಡ್ಕೋಬೇಕಲ್ಲ. ಬಟ್ ಮಹಿಳೆ ಅಲ್ಲೇ ಇದ್ರು ಅಂತ ಹೇಳ್ತಾರೆ. ಮಹಿಳೆ, ನಾವು ನಿಮ್ಗೆ ಮೊನ್ನೆ ಹೇಳಿದ್ವಿ, ಮಹಿಳೆ ಹೋಗಿ ಇರೋಕ್ಕೂ ಮಹಿಳೆ ಏನು ಮಾಡ್ತಿದ್ರು ಅಂತ ಹೇಳಿದ್ರು, ಕುರಿ ಮೇಯಿಸ್ಕೊಂಡಿದ್ರು ಅಂತ ಹೇಳಿದ್ರು. ಹಾಗಿದ್ರೆ ಅಪಹರಣ ಹೇಗಾಗುತ್ತೆ? ನೀವು ಯಾಕೆ ಹೋಗಿ ಅಲ್ಲಿ ತೋಟದಲ್ಲೆಲ್ಲ ಹೆದರಿಸ್ತೀರಿ? ಆಯಿತು, ಆ ತೋಟದಲ್ಲಿ ಅಂತ ಸ್ಟೇಟ್ಮೆಂಟ್ ಕೊಟ್ರಲ್ಲ, ತೋಟದಲ್ಲಿ ಅವ್ರನ್ನ ರೆಸ್ಕ್ಯೂ ಮಾಡಿರ್ತಕ್ಕಂಥದ್ದು ರೆಕಾರ್ಡ್ಸು ನೀವು ಸಬ್ಮಿಟ್ ಮಾಡಿದ್ದೀರಾ ನ್ಯಾಯಾಲಯಕ್ಕೆ? ಮಜೂರು ಮಾಡಿದ್ದೀರಾ? ಯಾಕೆ ಇಂಥ ವ್ಯವಸ್ಥೆ? ಯಾರ ಅಡಿನಲ್ಲಿ ಕೆಲಸ ಮಾಡ್ತಾಯಿದ್ದೀರಿ? ಯೋಚನೆ ಮಾಡಿ, ಕಾನ್ಷಿಯಸ್ಸಾಗಿ ಮಾಡಿ. ತಪ್ಪಿದರೆ ನಾವು ಯಾರನ್ನು ಕೂಡ ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ. ನೀವೇ ಪ್ರತಿ ದಿವಸದ ವ್ಯವಸ್ಥೆಗಳು ನೋಡ್ತಾ ಇದ್ದೀರಿ. ಎಲ್ಲೂ ಬೇಡ, 164 ಸ್ಟೇಟ್ಮೆಂಟ್ನ ಇಲ್ಲಿವರೆಗೆ ಯಾಕೆ ಕೊಡಿಸಿಲ್ಲ? ಅವ್ರು ಹೇಳಬೇಕಲ್ಲ. ಆ ತಾಯಿ ಯಾರು ಕಿಡ್ನ್ಯಾಪ್ ಆಗಿದೆ ಅಂಥೇಳಿ ನೀವು ಕಂಪ್ಲೇಂಟ್ ಮಾಡಿದ್ದೀರಿ, ಅವ್ರು ಹೇಳಬೇಕಲ್ಲ. ಇಷ್ಟೆಲ್ಲ ಒಂದು ರಾಜಕೀಯ ಪಕ್ಷದ ಒಬ್ಬ ಮುಖಂಡರಿಗೆ ಕಪ್ಪು ಮಸಿ ಬೆಳೀಲಿಕ್ಕೆ ಇಷ್ಟೆಲ್ಲ ಬೇಕಾ? ಅರ್ಥ ಆಯ್ತಾ? ಥ್ಯಾಂಕ್ ಯು. ಬೇರೆ ಯಾವ ವಿಚಾರನೂ ಇಲ್ಲಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಟ್ ಇದು ಒಂಥರ ಯಾಕೊಂಬ ತೀರಾ ಇಂಥ ಒಂದು ವ್ಯವಸ್ಥೆನ, ಇಂಥ ಒಂದು ಷಡ್ಯಂತ್ರನ ಇಷ್ಟೊಂದು ಕೆಲವು ಅಧಿಕಾರಿಗಳು ಈ ರೀತಿ ನಡ್ಕೊಳ್ಳೋವಂಥದ್ದನ್ನು ನಾವು ಆಗಲೇ ಹೇಳಿದ್ನಲ್ಲ, ಹಿಂದಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪಿಕ್ಚರ್ ಅಲ್ಲಿ ಇಲ್ಲಿ ನೋಡ್ತಿದ್ವಿ. ಒಂಥರ ನಮ್ಮ ಕಣ್ಣು ಮುಂದೆನೇ ಈ ರೀತಿ ನಡೆದೋಯ್ತಲ್ಲ. ಆಮೇಲೆ ನಮ್ಮ ಮುಖಂಡರುಗಳು ಕಾರ್ಯಕರ್ತರನ್ನ 4-5 ಜನ ಕರ್ಕೊಂಡು ಹೋದ್ರಲ್ಲ, ಇದು ಅಪಹರಣ ಅಲ್ಲ ಅಂತ ನಿಮ್ಗೆ ಗೊತ್ತಿದ್ರು ಕೂಡ, ಇದು ಸಂಚು ಅಂತ ಗೊತ್ತಿದ್ರು ಕೂಡ, ಅವ್ರ ಮನೆಗಳಿಗಾಗಿರ್ತಕ್ಕಂಥ ನೋವು ನಿಮ್ಗೆ ಒಳ್ಳೇದಾಗುತ್ತಾ? ನೀವು ಅನುಭವಿಸಲ್ವಾ? ಯೋಚನೆ ಮಾಡಿ. ಸರ್. ಆ ಮಹಿಳೆಯನ್ನು ಎಲ್ಲಿರಿಸಿದ್ರು ಅಂತ ತೋಟದ ಮನೆ ಹೇಳ್ತಾ ಇದ್ರಲ್ಲ ಸರ್, ಕಾಳೆಗೌಡ, ಅಲ್ಲಿ ಆ ಒಬ್ಬ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕ ಹೇಳ್ತಾನೆ, ನನ್ನ ಮೇಲೂ ಕೂಡ ಪೊಲೀಸ್ನವರು ಅಲ್ಲೇ ಮಾಡೋದು. ಮತ್ತೆ ನೀವು ಅರ್ಥ ಮಾಡ್ಕೋಬೇಕಲ್ಲ. ಬಟ್ ಮಹಿಳೆ ಅಲ್ಲೇ ಇದ್ರು ಅಂತ ಹೇಳ್ತಾರೆ. ಮಹಿಳೆ, ನಾವು ನಿಮ್ಗೆ ಮೊನ್ನೆ ಹೇಳಿದ್ವಿ, ಮಹಿಳೆ ಹೋಗಿ ಇರೋಕ್ಕೂ ಮಹಿಳೆ ಏನು ಮಾಡ್ತಿದ್ರು ಅಂತ ಹೇಳಿದ್ರು, ಕುರಿ ಮೇಯಿಸ್ಕೊಂಡಿದ್ರು ಅಂತ ಹೇಳಿದ್ರು. ಹಾಗಿದ್ರೆ ಅಪಹರಣ ಹೇಗಾಗುತ್ತೆ? ನೀವು ಯಾಕೆ ಹೋಗಿ ಅಲ್ಲಿ ತೋಟದಲ್ಲೆಲ್ಲ ಹೆದರಿಸ್ತೀರಿ? ಆಯಿತು, ಆ ತೋಟದಲ್ಲಿ ಅಂತ ಸ್ಟೇಟ್ಮೆಂಟ್ ಕೊಟ್ರಲ್ಲ, ತೋಟದಲ್ಲಿ ಅವ್ರನ್ನ ರೆಸ್ಕ್ಯೂ ಮಾಡಿರ್ತಕ್ಕಂಥದ್ದು ರೆಕಾರ್ಡ್ಸು ನೀವು ಸಬ್ಮಿಟ್ ಮಾಡಿದ್ದೀರಾ ನ್ಯಾಯಾಲಯಕ್ಕೆ? ಮಜೂರು ಮಾಡಿದ್ದೀರಾ? ಯಾಕೆ ಇಂಥ ವ್ಯವಸ್ಥೆ? ಯಾರ ಅಡಿನಲ್ಲಿ ಕೆಲಸ ಮಾಡ್ತಾಯಿದ್ದೀರಿ? ಯೋಚನೆ ಮಾಡಿ, ಕಾನ್ಷಿಯಸ್ಸಾಗಿ ಮಾಡಿ. ತಪ್ಪಿದರೆ ನಾವು ಯಾರನ್ನು ಕೂಡ ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ. ನೀವೇ ಪ್ರತಿ ದಿವಸದ ವ್ಯವಸ್ಥೆಗಳು ನೋಡ್ತಾ ಇದ್ದೀರಿ. ಎಲ್ಲೂ ಬೇಡ, 164 ಸ್ಟೇಟ್ಮೆಂಟ್ನ ಇಲ್ಲಿವರೆಗೆ ಯಾಕೆ ಕೊಡಿಸಿಲ್ಲ? ಅವ್ರು ಹೇಳಬೇಕಲ್ಲ. ಆ ತಾಯಿ ಯಾರು ಕಿಡ್ನ್ಯಾಪ್ ಆಗಿದೆ ಅಂಥೇಳಿ ನೀವು ಕಂಪ್ಲೇಂಟ್ ಮಾಡಿದ್ದೀರಿ, ಅವ್ರು ಹೇಳಬೇಕಲ್ಲ. ಇಷ್ಟೆಲ್ಲ ಒಂದು ರಾಜಕೀಯ ಪಕ್ಷದ ಒಬ್ಬ ಮುಖಂಡರಿಗೆ ಕಪ್ಪು ಮಸಿ ಬೆಳೀಲಿಕ್ಕೆ ಇಷ್ಟೆಲ್ಲ ಬೇಕಾ? ಅರ್ಥ ಆಯ್ತಾ? ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.